ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಿನಿ ಲಾಗ್ ಆಗಿರುತ್ತೆ. ಮಧ್ಯಾಹ್ನ ಇದ್ದಿದ್ದು ಬಿಸಿಲು ನೋಡಿ ಒಂದು ಐಸ್ ಕ್ರೀಮ್ನ ತಿನ್ಕೊಂಡೆ. ನಮ್ಮ ಯಜಮಾನ್ರು ಡೀಸೆಲ್ ತರಕ್ಕೆ ಅಂತ ಕುಣಿಗಲ್ಗೆ ಹೋಗ್ತಿದ್ರು. ಅವಾಗ ಈ ಅಮೌಂಟ್ನ ಕೊಟ್ಟಿದ್ರು. ಇದನ್ನ ಮಡಿಕೊಂಡು ನಾನಂತೂ ಅದು ಮಾಡೋಣ ಇದು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನನ್ನ ಕೈಗೆ ಸಿಕ್ಕಿದ್ರಂತೂ ಇಷ್ಟೊತ್ತಿಗೆ ಈ ನೋಟು ನೋಡೋಕ್ಕಿರಲಿ ₹5 ಕಾಯಂ ಕೂಡ ಉಳಿಸ್ತಿರ್ಲಿಲ್ಲ. ಅಷ್ಟು ಖರ್ಚು ಮಾಡ್ಕೊತಿದ್ದೆ. ಇಷ್ಟೆಲ್ಲ ದುಡ್ಡು ನಂದಾಗಲಿ ಅವಾಗ ಖರ್ಚು ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಮಲಗಿದ್ದಿದ್ದೇ ಆಯಿತು. ಅದಕ್ಕೋಸ್ಕರ ಮಧ್ಯಾಹ್ನ ಮೇಲಾರು ಸ್ವಲ್ಪ ಕೆಲಸ ಮಾಡೋಣ ಅಂತ ಅಡುಗೆ ಮನೆಗೆ ಹೋದರೆ 2 ಕುಕ್ಕರಲ್ಲಿ ಅನ್ನ, ಬಟ್ಲಲ್ಲಿ ಸಿಕ್ಕಾಪಟ್ಟೆ ಅನ್ನ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದೆ ಮಾಡಿ. ಬೆಳಗ್ಗೆ 11 ಗಂಟೆ ಮೇಲೆ ನಮ್ಮ ಮಾವ ತಿಂಡಿಗೆ ಬಂದಿದ್ದರಿಂದ ತಿಂಡಿ ಆಲ್ಮೋಸ್ಟ್ ನಾವು ತಿಂದು ಖಾಲಿ ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರ ನಮ್ಮ ಮಾವಂಗೆ ಮಾತ್ರ ಸ್ವಲ್ಪ ಟೊಮೊಟೊ ಗೊಜ್ಜು ಅನ್ನನ ಮಾಡಿಕೊಟ್ಟಿದ್ದೆ. ಇನ್ನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೇನೆ ಒಂದು ಸ್ವಲ್ಪ ಟೀನ ಇಟ್ಕೊಂಡು ಟೀನ ಕುಡಿದೆ. ಇಷ್ಟೊಂದು ಥರ ಅನ್ನ ಐತಲ್ಲ, ಮೂಕ್ ಪ್ರಾಣಿಗಳಾರ ತಿನ್ನಲಿ ಅಂತ ಅದೇ ಗೊಜ್ಜಿಗೆ ಸ್ವಲ್ಪ ಅನ್ನ ಎಲ್ಲ ಕಲಿಸ್ಬಿಟ್ಟು ನಾಯಿಗೆಲ್ಲ ಹಾಕಿ ನಾನು ಕೂಡ ಟೀನ ಕುಡ್ಕೊಂಡು ಮಧ್ಯಾಹ್ನ ಹಂಗೂ ನಾನು ಕೆಲಸ ಮಾಡೋದಕ್ಕಾಗಲೇ ಇಲ್ಲ. ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ನ ಕುಡಿದ್ಬಿಟ್ಟು ಅಷ್ಟರೊಳಗೆ ನಮ್ಮ ಯಜಮಾನ್ರು ಚಿಕನ್ನ ತೊಗೊಂಬಂದಿದ್ರು. ಅವರೇ ಕಬಾಬ್ನ ಮಾಡಿ ಫ್ರೈ ಕೂಡ ಮಾಡಿದ್ರು. ನಾನು ಮಕ್ಕಳು ಎಲ್ಲ ಸೇರಿಕೊಂಡು ಮೊದಲಿಗೆ ಕಬಾಬ್ನ ತಿಂದು ಮುಗಿಸಿ ಆಮೇಲೆ ಇನ್ನು ಮಿಕ್ಕಿದ ಕಬಾಬ್ನೆಲ್ಲ ನಮ್ಮ ಯಜಮಾನ್ರು ಹಾಕ್ತಾಯಿದ್ರು. ಒಂದು ಕಡೆ ಕಬಾಬ್ನ ಮಾಡ್ಕೊಂಡು ಒಂದು ಕಡೆ ಫ್ರೈನ ಕೂಡ ಮಾಡ್ತಾಯಿದ್ರು. ಮದುವೆಯಾಗಿ ಇಷ್ಟು ವರ್ಷದಲ್ಲಿ 4 5 ಸಲ ಮಾಡಿರ್ತೀನಿ ಅಷ್ಟೇ ನಾನ್ ವೆಜ್ಜು. ಪ್ರತಿ ಸಲನೂ ನಮ್ಮ ಯಜಮಾನ್ರೆ ಮಾಡೋದು. ಇದಾಗಿತ್ತು ಇವತ್ತಿನ ಲಾಗ್. ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.